ಹೌದು ಮಾಡಿದ್ದೀನಿ. ಏನ್ರಿ ಇವಾಗ ಮಾಡಿದ್ದೀನಿ, ಮಾಡಿವ್ರಿ. ಏನ್ ತಾಕತ್ ಏನಿದೆ ಕ್ರಮ ಕೈಗೊಳ್ಳಿ ನನ್ನ ವಿರುದ್ಧ. ಮಾಡಿದ್ದೀನಿ, ಏನ್ ತಪ್ಪೇನಿದೆ ಈಗ? ಎಸ್ ಮಾಡಿದ್ದೀನಿ, ಡಾನ್ ಇಟ್. ಏನ್ ಇವಾಗ ಬಿಡಿ. ಮತ್ತೆ ಯಾಕೆ ಪದೇ ಪದೇ ಅದನ್ನೇ ಕೇಳ್ತೀರಿ? ಏನ್ ಮಾಡ್ತಾರೆ ಮಾಡ್ಲಿ, ಅವ್ರು ಸ್ವತಂತ್ರರಿದ್ದಾರೆ. ಅದ್ಯಾವುದಕ್ಕೂ ಎದುರೋ ಮನುಷ್ಯ ಅಲ್ಲ. 20 ವರ್ಷ 25 ವರ್ಷ ಆಯ್ತು ನಾನು ರಾಜಕೀಯದಲ್ಲಿ ಇದ್ದೇನೆ. ಇದು ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆದೇಶ. ಆತ್ಮಸಾಕ್ಷಿ ಗುಣವಾಗಿ ಮತ ಹಾಕಬೇಕು ಅಂತಕ್ಕಂಥದ್ದು. ಇದೇ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಕೊಟ್ಟಿಲ್ವಾ? ವಿಪ್ ಇಶ್ಯೂ ಮಾಡಿದ್ದಾರೆ ಅಂತೇಳಿ. ಹಿಮಾಚಲ ಪ್ರದೇಶದಲ್ಲಿ ಎಷ್ಟು ಜನ ಬಿಜೆಪಿಗೆ ವೋಟ್ ಹಾಕಲಿಲ್ಲ ಅಲ್ಲಿ? ಇಲ್ಗೊಂದು ನ್ಯಾಯ ಅಲ್ಗೊಂದು ನ್ಯಾಯನವರು. ನಾವೆಲ್ಲ 17 ಜನ ಬಿಜೆಪಿಗೆ ಬಂದವಲ್ಲ. ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ಲಿಲ್ವಾಗ? ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೆ ತಾನೆ ನಾನು ಅವಾಗ. ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ತಾನೇ ಬಂದದ್ದು. ಆಗ ಯಶವಂತಪುರ ಕ್ಷೇತ್ರಕ್ಕೆ ಅನ್ಯಾಯ ಆಗಿರ್ಲಿಲ್ವಾ? ಈ ಬಿಜೆಪಿಲಿ ಗೆದ್ದು ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಕೋರ್ಟ್ ಆದೇಶ, ಆತ್ಮಸಾಕ್ಷಿ ಮತ ಅವ್ರಿಗೆ ಯಾರಿಗೆ ಬೇಕಾದ್ರೂ ಹಾಕಬಹುದು. ನಿಯಮ ಏನು, ಯಾರು ಅಲ್ಲಿರ್ತಾರೆ ಅವರಿಗೆ ತೋರಿಸಬೇಕು ಅಂತಕ್ಕಂಥದ್ದು ಇದೆ. ಅವ್ರು ಪ್ರೂವ್ ಮಾಡಲಿ. ಸ್ವತಂತ್ರರಿದ್ದಾರೆ ಮೈತ್ರಿ ಸರ್ಕಾರದವರು. 47 ಜನ ಬಿಜೆಪಿ ಅಭ್ಯರ್ಥಿಗೆ ಬಂದಿದೆ. ನಾನು ಹೆಬ್ಬಾರ್ ಹಾಕಿದ್ರು ಅಂತ ಇಟ್ಕೊಳ್ಳಿ, 49. ಜೆಡಿಎಸ್ಗೆ ಮಾಡಿದಂತೇನು ಇವರು ದ್ರೋಹ ಅಲ್ವಾ? MLC ಚುನಾವಣೆಯಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಏನ್ ಮಾಡಿದ್ರು? ಅಪವಿತ್ರ ಮೈತ್ರಿ ರೀ. ಅವೇನು ಮೋದಿ ತಕ್ಕ ಹೋಗಿ ಕೈಯೋ ಕಾಲ ಕಟ್ಕೊಂಡು ಇಲ್ಲೇನು MP ಎಲೆಕ್ಷನ್ಗೆ ಚುನಾವಣೆಗೆ ಇರೋದು, ಈ ರಾಜ್ಯಸಭಾ ಚುನಾವಣೆಗೆ ಅಲ್ಲ. ಅವರು JDSನವ್ರಿಗೆ ಅರ್ಥವಾಗಬೇಕು. ಕುಮಾರಸ್ವಾಮಿಗೆ ನನ್ನ ವಿರುದ್ಧ ಮಾತನಾಡತಕ್ಕಂಥದ್ದಲ್ಲ. ಆತ್ಮಸಾಕ್ಷಿ ಕುಮಾರಸ್ವಾಮಿ ನನಗೆ ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಅವ್ರ ತಟ್ಟ ಹೆಗಣ ಬಿದ್ದಿದೆ. ಯಾರೇನೇನು ಮಾಡಿದ್ರೆ ಗೊತ್ತಿದೆ ನನಗೊಂದು. ಮಾಡ್ತೀನಿ ನಾನು ರಾಜಕಾರಣ. ಏನ್ ಬೇಕಾದ್ ನೋಡಿ ಮೇಡಮ್, ಪ್ರಜಾಪ್ರಭುತ್ವ. ಸೋತಿರೋ ಇದರಲ್ಲಿ ಹೇಳ್ತಾರೆ, ಏನ್ ಮಾಡ್ತಾರೆ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮಸಾಕ್ಷಿ ಮತ ಹಾಕಿದ್ದೇನೆ, ಪ್ರೂವ್ ಮಾಡ್ಲಿ. ಇವರು ಪ್ರೂವ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಮಾಡ್ಲಿ. ಅಷ್ಟೇ ಶಕ್ತಿ ದೇವ್ರು ನನಗೂ ಕೊಟ್ಟಿದ್ದಾನೆ. ಕ್ಷೇತ್ರದಲ್ಲಿ ಇವ್ರದೇ ಅಂತಲ್ಲ, ಆ ಶಕ್ತಿ ದೇವ್ರು ನನಗೂ ಕೊಟ್ಟಿದ್ದಾನೆ. ನೋಡಪ್ಪ, ನೀವು ಹೋಗಿ ಕ್ಷೇತ್ರ ನೋಡ್ಕೊ ಬನ್ನಿ. ಯಾರೋ ಚಿಲ್ಲರೆ ಪಲ್ರೆಗಳ ಕೇಳ್ಬಿಟ್ಟು ಆ ಕ್ವಶನ್ ನನಗೆ ಕೇಳಬೇಡಿ. ನಾನೇ ನೀವೇನೇನು ಕೇಳ್ತಿದ್ರಿ, ನೀವೇನೇನು ಪ್ರಚಾರ ಮಾಡಿದ್ರಿ ಎಲ್ಲ ನನಗೆ ಮಾಹಿತಿ ಇದೆ. ನೀವು ಕೇಳ್ತಾ ಇದ್ರು ನನಗೆ ಮಾಹಿತಿ ಇದೆ. ಯಾರೆಲ್ಲ ಪಕ್ಕದಲ್ಲಿ ಕಿವಿಲಿ ಹೇಳ್ತಾ ಇದ್ರು ಅನ್ನೋದು ನನ್ನ ಹತ್ರ ಇದೆ. ಆ ಚಿಲ್ಲರೆ ಪಲ್ರೆಗಳೆಲ್ಲಾನು ಮಾತುಕಟ್ಟು ನೀವು ಹೋಗಿ ಯಶವಂತಪುರ ಕ್ಷೇತ್ರ ಹಾಕೊಂಡು ಬನ್ನಿ. ಎಷ್ಟು ಕುಡಿಯೋ ನೀರಿಗೆ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ? ಇವ್ರದೇ ಪಾರ್ಟಿ MP ಇದ್ದಾರೆ. MP ಕುಡಿಯೋ ನೀರಿಗೆ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ ನೀವು ವೆರಿಫೈ ಮಾಡಿ ಹಕ್ಕು ಮಾತಿಗೆ ಹಾಕಿ. ಕ್ಷೇತ್ರದಲ್ಲಿ ಗೊತ್ತಾಗ್ತದೆ ಏನು ಅಂತೇಳಿ. ಮೇಡಮ್, 100% ತಪ್ಪು. ಯಾರೇ ಕೂಗಿದ್ರು ಕೂಡ ಅದು 100ಕ್ಕೆ 100 ತಪ್ಪು. ಪೊಲೀಸ್ನವರು, ಗೃಹ ಮಂತ್ರಿಗಳಿಗೂ ಕೂಡ ನಾನು ಮಾತಾಡಿದ್ದೇನೆ. ಯಾರೇ ಆಗಲಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ, ಅದರಲ್ಲಿ ಎರಡನೇ ಮಾತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.